ಎರಡು ಸಮುವೇಲನು 22ನೇ ಅಧ್ಯಾಯ 33ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ನನ್ನ ಬಲವಾದ ಕೋಟೆಯಾಗಿದ್ದಾನೆ, ಆತನು ನನ್ನ ಮಾರ್ಗವನ್ನು ಸರಾಗ ಮಾಡುತ್ತಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮಗೆ ಏನಾಗಿರುವವನಾಗಿದ್ದಾನೆ? ಬಲವಾಗಿರುವಂತಹ ಒಂದು ಕೋಟೆಯಾಗಿರುವವನಾಗಿದ್ದಾನೆ, ಬಲವಾಗಿರುವ ಬುರುಜ್ ಆಗಿದ್ದಾನೆ. ನಮ್ಮನ್ನ ಕಾಯುವುದಕ್ಕಾಗಿ ಆತನು ನಮ್ಮ ಸುತ್ತು ಕೋಟೆಯಾಗಿ ಆತನು ನಿಂತುಕೊಳ್ಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ತೊಂದರೆಗಳು, ಅಪಾಯಗಳು, ಕೇಡಿನ ಸಮಯಗಳು ನಮ್ಮ ಜೀವಿತಕ್ಕೆ ಎದುರಾಗಿ ಬರದಂತೆ ದೇವರು ನಮ್ಮನ್ನ ಯಾವ ರೀತಿಯಾಗಿ ಕಾಯುವವರಾಗಿದ್ದಾರೆ? ಒಂದು ಕೋಟೆಯಾಗಿದ್ದು ಆತನು ನಮ್ಮನ್ನ ಕಾಯುವವನಾಗಿದ್ದಾನೆ. ಆತನು ಒಂದು ಬಲವಾಗಿರುವಂತಹ ಬಂಡೆಯಾಗಿದ್ದು ಆತನು ನಮ್ಮ ಸುತ್ತಲೂ ಇರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಅಷ್ಟು ಮಾತ್ರವಲ್ಲ, ಆತನು ನಮ್ಮ ಮಾರ್ಗಗಳನ್ನ ಸರಿಪಡಿಸುವವನಾಗಿದ್ದಾನೆ. ನಮ್ಮ ಮಾರ್ಗಗಳಲ್ಲಿರುವಂತಹ ದಿನ್ಯಗಳನ್ನ ತೆಗೆದುಹಾಕುವವನಾಗಿದ್ದಾನೆ. ನಮ್ಮ ಮಾರ್ಗಗಳಲ್ಲಿರುವಂತಹ ತಡೆಗಳನ್ನ ನೀಗಿಸುವವನಾಗಿದ್ದಾನೆ. ನಮ್ಮ ಮಾರ್ಗಗಳಲ್ಲಿರುವ ಹೋರಾಟಗಳನ್ನು ನೀಗಿಸುವವನಾಗಿದ್ದಾನೆ. ಇವತ್ತು ಸೈತಾನನು ನಮಗೆ ವಿರೋಧವಾಗಿ ನಮ್ಮ ಮಾರ್ಗಗಳಲ್ಲಿ ಎಷ್ಟೇ ವಿಧವಾದ ಒಂದು ಕೇಳಿನ ಬಂಧನಗಳನ್ನು ತೆಗೆದುಕೊಂಡು ಬಂದರೂ ಕರ್ತನಾತ್ಮನು ನಮ್ಮ ಜೊತೆಗಾರನಾಗಿ ಇರುವುದರಿಂದ ನಮ್ಮ ಮಾರ್ಗಗಳನ್ನ ಸರಿಪಡಿಸಿ ನಮ್ಮ ಸುತ್ತಲೂ ಕೋಟೆಯಾಗಿದ್ದು ನಮ್ಮನ್ನ ಆತನ ಏನ್ ಮಾಡುವವರಾಗಿದ್ದಾರೆ? ಭದ್ರಪಡಿಸುವವರಾಗಿದ್ದಾರೆ. ದೇವರೇ, ನನ್ನ ಮಾರ್ಗಗಳಲ್ಲಿ ಎಷ್ಟೋ ವಿಧವಾದ ಒಂದು ತಡೆಗಳು ಹೋರಾಡಿಕೊಂಡಿವೆ, ಅಪ್ಪ ನನ್ನ ಮಾರ್ಗಗಳನ್ನು ನೀನ್ ಸರಾಗ ಮಾಡಿ ಅಂತ ಹೇಳುವಾಗ ಕರ್ತನ ನಮ್ಮ ಮಾರ್ಗಗಳನ್ನು ಏನ್ ಮಾಡುವವನಾಗಿದ್ದಾನೆ? ಸರಿಪಡಿಸುವವನಾಗಿದ್ದಾನೆ. ನಾವು ಯಾವಾಗ ನಮ್ಮ ಮಾರ್ಗಗಳನ್ನ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೋ ಆಗ ನಮ್ಮ ಮಾರ್ಗಗಳು ಸರಾಗವಾಗ್ತವೆ. ನಾವು ಯಾವಾಗ ನಮ್ಮ ಮಾರ್ಗಗಳನ್ನ ದೇವರಿಗೆ ಒಪ್ಪಿಸಿಕೊಡುವುದಿಲ್ಲವೋ ಆಗ ನಮ್ಮ ಮಾರ್ಗಗಳಲ್ಲಿ ಒಂದು ಕಣ್ಣೀರನ್ನ ನಾವು ನೋಡುವವರಾಗಿದ್ದೇವೆ. ಪ್ರೀತಿಯುಳ್ಳ ದೇವ ಜನರೇ, ಆತನು ನಮ್ಮ ಕುಟುಂಬಕ್ಕೆ ಕೋಟೆಯಾಗಿದ್ದಾನೆ, ನಮ್ಮ ಸಭೆಗೆ ಕೋಟೆಯಾಗಿದ್ದಾನೆ, ನಮ್ಮ ವೈಯಕ್ತಿಕ ಜೀವನಕ್ಕೆ ಆತನು ಕೋಟೆಯಾಗಿದ್ದಾನೆ. ಆದುದರಿಂದ ನಮ್ಮ ಮಾರ್ಗಗಳನ್ನ ದೇವರ ಹಸ್ತಕ್ಕೆ ಇಡಬೇಕು. ನಮ್ಮ ಮಾರ್ಗಗಳಲ್ಲಿ ಒಂದು ಜಯವನ್ನು ನಾವೇನ್ ಮಾಡುವವರಾಗಿದ್ದೇವೆ? ನೋಡುವವರಾಗಿದ್ದೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಂಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ನಿನ್ನ ಜನರ ಮಾರ್ಗಗಳನ್ನು ನೀನು ಸರಿಪಡಿಸಿ ಸರಾಗ ಮಾಡಿ ನೀನು ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಸ್ವಾಮಿ, ಆಮೇನ್, ಆಮೇನ್.